ನಮಸ್ತೆ ಸ್ನೇಹಿತರೆ, ನಮ್ಮ ಮತ್ತೊಂದು ಇತಿಹಾಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ಚಿರಂಜೀವಿಗಳು ಎಂದರೆ ಅನಂತ ಕಾಲದವರೆಗೆ ಜೀವಿಸುವ ವರವನ್ನು ಪಡೆದವರು. ಈ ರೀತಿಯ 7 ಚಿರಂಜೀವಿಗಳ ಅಂದರೆ 7 ಶಾಶ್ವತ ಜೀವಿಗಳ ಬಗ್ಗೆ ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಇವರನ್ನು ಸಪ್ತ ಚಿರಂಜೀವಿಗಳು ಎಂದು ಕರೆಯುತ್ತಾರೆ. ಇದೀಗ ಈ 7 ಚಿರಂಜೀವಿಗಳು ಮತ್ತು ಅವರ ವಿವರ ಇಲ್ಲಿದೆ. ಮೊದಲನೆಯದು ಅಶ್ವತ್ಥಾಮ. ಅವರು ದ್ರೋಣಾಚಾರ್ಯರ ಪುತ್ರ. ಮಹಾಭಾರತ ಯುದ್ಧದಲ್ಲಿ ಕೌರವರ ಪಾರ್ಶ್ವದಿಂದ ಹೋರಾಡಿದರು. ಶ್ರೀಕೃಷ್ಣನು ಅವರ ಮೇಲೆ ಶಾಪ ನೀಡಿದ ಕಾರಣ ಅವರು ಸದಾ ಜೀವಂತನಾಗಿದ್ದರೂ ನರಕ ಅನುಭವಿಸುತ್ತಿದ್ದಾರೆ. ಅವರು ಅಮರವಲ್ಲ, ಆದರೆ ಮರಣ ಪಡುವಂತಿಲ್ಲ, ನಿತ್ಯ ಶಾಪಿತ ಜೀವನ ನಡೆಸುತ್ತಿದ್ದಾರೆ. ಎರಡನೆಯದು ಬಲಿರಾಜ. ಮಹಾಬಲಿ ಒಂದು ದೈತ್ಯರಾಜನಾಗಿದ್ದರೂ ಧರ್ಮನಿಷ್ಠನು. ವಿಷ್ಣುವಿನ ವಾಮನ ಅವತಾರದಿಂದ ಪಾತಾಳದಲ್ಲಿ ನೆಲೆಗೊಂಡರು. ಅವನು ಪ್ರತಿ ವರ್ಷದ 9ನೇ ದಿನ ಓಣಂ ಹಬ್ಬದ ಸಮಯದಲ್ಲಿ ಭೂಮಿಗೆ ಭೇಟಿ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ವಿಷ್ಣುನು ಅವನಿಗೆ ಚಿರಂಜೀವಿಯಾಗಿ ಶಾಪ ನೀಡಿದನು. ಮೂರನೆಯದು ವ್ಯಾಸ. ವೇದವ್ಯಾಸನು ಮಹಾಭಾರತದ ಕರ್ತೃ. ಎಲ್ಲ ವೇದಗಳನ್ನು ವಿಭಾಗಿಸಿದ ಮಹಾತ್ಮ, ಬಹುಜ್ಞಾನಿ, ಋಷಿ ಮತ್ತು ಪುರಾಣಗಳನ್ನು ರಚಿಸಿದವರು. ಅವರನ್ನು ಭದ್ರಾಯಣ ಎಂದು ಕರೆಯುತ್ತಾರೆ. ನಾಲ್ಕನೆಯದು ಹನುಮಾನ್. ವಾಯುಪುತ್ರ, ಭಕ್ತ ರಾಮನಾದ ಅನನ್ಯ ಶಕ್ತಿಶಾಲಿ ವಾನರ. ರಾಮನ ಮೇಲೆ ಅಪಾರ ಭಕ್ತಿ ಇರುವ ಹನುಮಂತನು ನಿತ್ಯಜೀವಿ. ರಾಮನ ನಾಮಸ್ಮರಣೆ ಇರುವೆಳೆಗೆಲ್ಲ ಹನುಮಾನ್ ಸನ್ನಿಧಾನದಲ್ಲಿರುತ್ತಾನೆ ಎಂಬ ನಂಬಿಕೆ ಇದೆ. ಐದನೆಯದು ವಿಭೀಷಣ. ರಾವಣನ ಸಹೋದರ, ಧರ್ಮಮಾರ್ಗಿ. ರಾಮನ ಶರಣಾಗಿ ಶ್ರೀಲಂಕೆಯ ರಾಜನಾದನು. ಧರ್ಮ ಪಾಲನೆಗಾಗಿ ರಾಮನು ಚಿರಂಜೀವಿಯಾಗಿ ಆಶೀರ್ವದಿಸಿದನು. ಆರನೆಯದು ಕೃಪಾಚಾರ್ಯ. ಕೌರವರ ರಾಜಸಭೆಯ ಗುರು ಮತ್ತು ಧರ್ಮಜ್ಞ. ಮಹಾಭಾರತ ಯುದ್ಧದ ಬಳಿಕ ಪಾಂಡವರ ಪುತ್ರ ಪರೀಕ್ಷಿತನಿಗೆ ಗುರುಸ್ಥಾನ ವಹಿಸಿದರು. ಅವರಿಗೆ ಚಿರಂಜೀವಿತ್ವ ವರವಿದೆ. ಏಳನೆಯದು ಪರಶುರಾಮ. ವಿಷ್ಣುವಿನ 6ನೆಯ ಅವತಾರ. ಕ್ಷತ್ರಿಯರ ದುಷ್ಕರ್ಮಗಳನ್ನು ನಿವಾರಿಸಲು ಭೂಮಿಯಿಂದ 21 ಬಾರಿ ಅವರ ಸಂಹಾರ ಮಾಡಿದನು. ಶಿವನಿಗೆ ಭಕ್ತ ಮತ್ತು ಭವಿಷ್ಯದ ಕಾಲದಲ್ಲಿ ಕಲ್ಕಿಯ ಶಿಕ್ಷಕನಾಗುವನು. ತಪಸ್ಸು ಮತ್ತು ಜ್ಞಾನಕ್ಕಾಗಿ ಚಿರಂಜೀವಿಯಾಗಿ ಉಳಿದಿದ್ದಾನೆ. ಚಿರಂಜೀವಿಗಳು ಇತಿಹಾಸದಲ್ಲಿ ನಿಖರ ವ್ಯಕ್ತಿಗಳಾಗಿದ್ದಾರೆ ಎಂಬುದು ಸ್ಪಷ್ಟವಿಲ್ಲ. ಅವರು ಪೌರಾಣಿಕ ಕಥೆಗಳಲ್ಲಿ ಧರ್ಮ, ಶಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿ ಪರಿಣಮಿಸಿರುವ ವ್ಯಕ್ತಿತ್ವಗಳು. ಆದರೆ ಭಾರತೀಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಅವರ ಸ್ಥಾನ ಅತಿ ಮಹತ್ವಪೂರ್ಣವಾಗಿದೆ.